ಸಿ ಫ್ರಾಕ್ಷನ್. ಸೊ ಇಲ್ಲಿ ನಿಮಗೆ ಸಿಸ್ಟಮ್ ಅಲ್ಲಿ ಇರುತ್ತೆ, ಆಕ್ಚುಲ್ ಆಗಿ ಇದು ಈ ರೀತಿ ಇರುತ್ತೆ ಕ್ವಶನ್ಸ್. ನಾವು ಬರೆಯುವಾಗ ಆಫ್ ಮಾತ್ರ ಬರ್ತೀವಿ ಅಷ್ಟೇ. ಕಂಟಿನ್ಯೂ ಫ್ರಾಕ್ಷನ್. ಓಕೆ, ಸೊ ಯು ನೋ ದ ಮೆಥಡ್. ಸ್ಕೂಲ್ ಡೇಸ್ ಅಲ್ಲಿ ನಾವು ನೋಡಿದ್ವಿ ಇದನ್ನ ಏನ್ ಮಾಡ್ತೀವಿ, ಫಸ್ಟ್ LCM ತಗೊಂಡು ದೆನ್ ಆಫ್ಟರ್ ರೆಸಿಪ್ರೋಕಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸ್ಕೂಲ್ ಡೇಸ್ ಅಲ್ಲಿ. ಬಟ್ ಅದು ಆಕ್ಚುಲಿ ಇಟ್ ಕಿಲ್ಸ್ ದ ಟೈಮ್. ಸೊ ನಿಮ್ಮನ್ನ ಬೇಗ ಸಾಲ್ವ್ ಮಾಡ್ಸಕ್ ಬಿಡಲ್ಲ, ಟೈಮ್ ಜಾಸ್ತಿ ತಗೊಳುತ್ತೆ. ಓಕೆ, ಸೊ ಹೌ ಟು ಡೂ ಇಟ್ ಇನ್ ದ ಈಸಿಯೆಸ್ಟ್ ವೇ, ಹೌದಲ್ವಾ? ಸೊ ಫಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ, ಯಾವಾಗಲೂ ಟು ಸಾಲ್ವ್ ದ ಕಂಟಿನ್ಯೂ ಫ್ರಾಕ್ಷನ್, first you can take the first fraction. Okay, in the first fraction the 1 is the numerator and 5 is the denominator. 1 ಅನ್ನೋದು ನ್ಯೂಮರೇಟರ್ ಆಗಿದೆ, 5 ಅನ್ನೋದು ಡಿನಾಮಿನೇಟರ್. ಓಕೆ, ಸೊ ದೆನ್ ಇದನ್ನ ಏನ್ ಹೇಳ್ತೀವಿ, ಹೋಲ್ ನಂಬರ್ಸ್. ದೀಸ್ ಆರ್ ಆಲ್ ಹೋಲ್ ನಂಬರ್ಸ್, ಬಟ್ ಹಿಯರ್ ದೇರ್ ಇಸ್ ನೋ ಹೋಲ್ ನಂಬರ್. ಅಂದ್ರೆ ಕ್ವಶನ್ ಸ್ಟಾರ್ಟ್ ಆಗಿರೋದು ಫ್ರಾಕ್ಷನ್ ಇಂದ. ದ ಕ್ವಶನ್ ಸ್ಟಾರ್ಟ್ ವಿತ್ ದ ಫ್ರಾಕ್ಷನ್. ಇದೇ ಏನಾದ್ರೂ ಈ ತರ ಇದ್ದಿದ್ರೆ 1/1 plus 1/1 plus 1/1/5 ಈ ತರ ಇದ್ರೆ ದ ಕ್ವಶನ್ ಸ್ಟಾರ್ಟ್ ವಿತ್ ದ ಹೋಲ್ ನಂಬರ್ ಅಂತ ಅರ್ಥ. ಇಲ್ಲಿ ಕ್ವಶನ್ ಸ್ಟಾರ್ಟ್ ವಿತ್ ಫ್ರಾಕ್ಷನ್. ಏನ್ ಡಿಫರೆನ್ಸ್ ನೋಡೋಣ ಆಮೇಲೆ. ಸೊ ಫಸ್ಟ್ ಯು ಕ್ಯಾನ್ ಟೇಕ್ ದ ಫ್ರಾಕ್ಷನ್ 1 and 5. ಓಕೆ, ಬರ್ಕೋಬೇಡಿ, ಅಬ್ಸರ್ವ್ ಮಾಡಿ. ಫಸ್ಟ್ ಹೋಲ್ ನಂಬರ್ ಈಸ್ 1. ದ 1 ಆಲ್ವೇಸ್ ರೈಟ್ ಅಬೋವ್ ದ ಸೆಕೆಂಡ್ ವ್ಯಾಲ್ಯೂ. ಇಲ್ಲಿ ಸೆಕೆಂಡ್ ನಂಬರ್ ಏನಿದೆ 5, ಜಸ್ಟ್ ರೈಟ್ ದ ಅಬೋವ್ ದ ನಂಬರ್. ದೆನ್ ಆಫ್ಟರ್ ಫ್ರಾಕ್ಷನ್ ಅಲ್ಲಿ ಕಂಟಿನ್ಯೂ ಫ್ರಾಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ವರ್ಟಿಕಲ್ ಇದ್ದಾಗ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಹಾರಿಜಾಂಟಲ್ ಬಂದಾಗ ಅಡಿಷನ್ ಆರ್ ಸಬ್ಟ್ರಾಕ್ಷನ್. ವರ್ಟಿಕಲ್ ಅಂತಂದಾಗ ಮಲ್ಟಿಪ್ಲಿಕೇಶನ್, ಹಾರಿಜಾಂಟಲ್ ಬಂದಾಗ ಅಡಿಷನ್ ಆರ್ ಸಬ್ಟ್ರಾಕ್ಷನ್. ಸಿ ಫಸ್ಟ್ 1 into 5 ಬಿಕಾಸ್ ಆಫ್ ವರ್ಟಿಕಲ್ ಪ್ಲೇಸ್ ಇದೆ. 1 into 5 5 plus 1. ಯಾಕೆ ಪ್ಲಸ್ ಅಂದ್ರೆ ಬಿಕಾಸ್ ಇಲ್ಲಿ ಪ್ಲಸ್ ಇದೆ. ಇನ್ ಕೇಸ್ ಮೈನಸ್ ಇದ್ರೆ ಮೈನಸ್. ಸೊ ಫಸ್ಟ್ ಹೋಲ್ ನಂಬರ್ ತಗೋತಾ ಇದೀವಿ 1. ಜಸ್ಟ್ ರೈಟ್ ದ 1 above the 5. 1 5s are 5. 5 plus 1 6. The first step is clear. Then you can take the second number. Second number is also 1. Write the 1 above the 6. Then 1 6s are 6. 6 plus 5 11. Then third one, you can write the 1 above the 11. So 1 into 11 11. 11 plus ಇಲ್ಲಿ 1 ತಗೊಳ್ಳೋಕೆ ಅಬ್ಸರ್ವ್ ಮಾಡ್ಕೋ, ಬಿಕಾಸ್ here we have a plus only. ಅದರಿಂದ ಪ್ಲಸ್ ಮಾಡ್ತಾ ಇದೀವಿ. ಮೈನಸ್ ಇದ್ರೆ ಮೈನಸ್. 1 11s are 11. 11 plus 6 17. ಕ್ಲಿಯರಾ? ಸೊ ಇಲ್ಲಿಂದ ಮುಂದಕ್ಕೆ ಇನ್ನೇನು ಇಲ್ಲ, ಅಲ್ಲಿಗೆ ಎಂಡ್ ಆಗಿದೆ ಅಂತ ಅರ್ಥ. ಸೊ ಹೌ ಟು ರೈಟ್ ಇನ್ ದ ಫ್ರಾಕ್ಷನ್? Simple. The last number always denominator and before number always numerator. It means the answer is 11/17. This is a simple way to find the answer. Clear?